ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಮಿಂದು ದೇವರ ಪೂಜಿಸಿಯನೆಂಬ ಸಂದೇಹಿ ಮಾನವ ನೀ ಕೇಳ. ಮೀಯದೆ ಮೀನು ಮೀಯದೆ ಮೊಸಳೆ ತಾಮಿಂದು ತನ್ನ ಮನಮೀಯದನ್ನ ಕರ. ಈ ಬೆಡಗಿನ ಮಾತ ಮೆಚ್ಚುವನೇ ನಮ್ಮ ಗುಹೇಶ್ವರ ಲಿಂಗವು. ಶರಣರಾದ ಅಲ್ಲಮ ಪ್ರಭುದೇವರ ವಚನವನ್ನ ಸ್ಮರಿಸುತ್ತಾ ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಆಯೋಜಿಸಿರುವ ವಿಶ್ವ ವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಭಾಗ 140ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲ ಪ್ರಶ್ನೆ. ಬಸವಾಕ್ಷರವೆಂಬ ಹಡಗನ್ನೇರಿ ಬಸವ 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 ಎಂದು ಭವಸಾಗರವ ದಾಟಿದೆನಯ್ಯ ಎಂದು ವಿಶ್ವಗುರು ಬಸವಣ್ಣನವರನ್ನು ಕುರಿತು ವಚನ ರಚಿಸಿರುವಂತಹ ಬಸವೋತ್ತರ ಯುಗದ ವಚನಕಾರರು ಯಾರು? ಎರಡನೆಯ ಪ್ರಶ್ನೆ. ಸಂಗನ ಬಸವಣ್ಣನ ಪಾದಕ್ಕೆ ಈರೇಳು ಭುವನವೆಲ್ಲವೂ ಜಯ ಜಿಯ ಎನ್ನುತ್ತಿದ್ದೆವು ಎನ್ನುವ ಮೂಲಕ ಅಖಂಡ ಸೃಷ್ಟಿಯೆಲ್ಲವೂ ಬಸವಣ್ಣನ ಪಾದಕ್ಕೆ ಶರಣಾದವು ಎಂದು ಹೇಳಿರುವ ವಚನಕಾರರು ಯಾರು? ಮೂರನೇ ಪ್ರಶ್ನೆ. ಮರ್ತ್ಯ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಎಂದು ಬಸವಣ್ಣನವರನ್ನು ಕುರಿತು ವಚನ ರಚಿಸಿರುವಂತಹ ವಚನಕಾರರು ಯಾರು? ನಾಲ್ಕನೆಯ ಪ್ರಶ್ನೆ. ಬಸವ ಗುರುವಿನ ಹೆಸರ ಬಲ್ಲವರಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡಿ ಎಂದು ಬಸವಣ್ಣನವರನ್ನು ಕುರಿತು ಹೇಳಿರುವವರು ಯಾರು? ಕೊನೆಯ ಹಾಗೂ ಐದನೆಯ ಪ್ರಶ್ನೆ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದಾಗ ಬಸವಣ್ಣ ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗೇಕ ಕೈ ಮುಗಿಯುತ್ತಿ ಎಂದು ಬಸವಣ್ಣನವರನ್ನು ಕುರಿತು ಹೊಗಳಿರುವವರು ಯಾರು? ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವರಾತ್ರಿ.